New Hope TV, your encounter with God. ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಆಶೀರ್ವಾದಕ್ಕೆ ಹಾರಬೇಕಾದ್ರೆ ಪ್ರತಿಯೊಂದು ರಂಗದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಇವತ್ತು ಹೇಳ್ತಕ್ಕಂಥ ಸಂದೇಶವನ್ನು ನೀವು ಕೇಳ್ಕೊಳ್ಳಿ. ದೇವರಿಗೆ ಭಯಭಕ್ತಿಯಾಗಿ ಜೀವಿಸುವಾಗ, ದೇವರಿಗೆ ಎದರಿ ನಡೆಯುವಾಗ, ಆ ದೇವರ ಎದರಿಕೆ ನಿನ್ನನ್ನು ಎಲ್ಲ ಕಾರ್ಯದಲ್ಲಿ ಹೆಚ್ಚುವಿಕೆಯನ್ನುಂಟು ಮಾಡ್ತದೆ. ಮಲಾಕಿಯ 4:2 ದೇವರು ಸತ್ಯವೇದ ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಒಂದು ಕಾಲ 400 ವರ್ಷ. 400 ವರ್ಷ ದೇವರು ಯಾವ ಒಂದು ಸಂದೇಶವನ್ನು ಕೂಡ ಯಾರಿಗೂ ಕೊಡಲಿಲ್ಲ. ಆಗ ಕೊನೆಗೆ ಒಂದು ಮಾತನ್ನು ಕೊಟ್ಟು ಮುಗಿಸ್ತಾರೆ. ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಗೆ ಆ ಜಾಗವನ್ನು ಡಾರ್ಕ್ ಪೀರಿಯಡ್ ಅಂತಾರೆ, ಕತ್ತಲೆಯ ದಿನಗಳಂತ ಹೇಳ್ತಾರೆ. ಹಾಗಾಗಿ ಆ 400 ವರ್ಷ ಪ್ರವಾದಿಗಳ ಮುಖಾಂತರ ಯಾರ ಮುಖಾಂತರ ದೇವರು ಮಾತಾಡಲಿಲ್ಲ. ಗಪ್ ಚಿಪ್ ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರುವುದಕ್ಕಿಂತ ಮುಂಚಿತವಾಗಿ ಕೊನೆಯದೊಂದು ಮಾತನ್ನು ಹೇಳಿ ಮುಗಿಸ್ತಾರೆ ಆಶೀರ್ವಾದಕ್ಕೋಸ್ಕರ. ಏನು ಹೇಳ್ತಾರೆ? ಮಲಾಕಿಯ 4:2 ದೇವರ ವಾಕ್ಯ ಹೇಳ್ತಾರೆ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು, ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ, ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವನಾಗಿ ಮೂಡುವನು. ಕೊಟ್ಟಿಗೆಯಿಂದ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ಇದರ ತಮಿಳಿಗೂ ಆಂಗ್ಲಕ್ಕೆ ನೋಡಿದ್ರೆ ಸ್ವಲ್ಪ ವ್ಯತ್ಯಾಸವಿದೆ. ಅದನ್ನು ನಾನು ಹೇಳ್ತೇನೆ. ಧರ್ಮವೆಂಬ ಸೂರ್ಯನು ನಿಮಗೆ ಉದಯಿಸುವನು, ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ನಿಮ್ಮ ಮೇಲೆ ಬೀರುವುದು, ನೀವು ಕೊಟ್ಟಿಗೆಯಿಂದ ಹೊರಗೆ ಬರುತ್ತೀರಾ, ಕೊಬ್ಬಿದ ಕುರಿಗಳಂತೆ ನೀವು ಬೆಳೆಯುತ್ತೀರಾ. ಕರಗಳನ್ನು ತಟ್ಟಿ ಇಷ್ಟೆಲ್ಲ ಆಶೀರ್ವಾದವನ್ನು ಹೊಂದ್ಕೊಳ್ಬೇಕಾದ್ರೆ ಅಲ್ಲಿ ಮೇಲೆ ಹೇಳಿದಂಥ ವಾಕ್ಯ ಏನಿದೆ? ನನ್ನ ನಾಮಕ್ಕೆ ಭಯಪಡುವ, ನನ್ನ ನಾಮಕ್ಕೆ ಹೆದರುವ, ದೇವರ ಭಯ, ದೇವರ ಹೆದರಿಕೆ, ಯಾರು ದೇವರಿಗೆ ಭಯಭಕ್ತಿಯಾಗಿ ಜೀವಿಸ್ತಾರೆ ಅವರಿಗೆ ಈ ಆಶೀರ್ವಾದ. ಹಾಗಾದರೆ ದೇವರ ಭಯ, ದೇವರ ಹೆದರಿಕೆ ಅಂದರೆ ಏನು? ಹಾಗಾದರೆ ದೇವರು ಇಲ್ಲಿದ್ದಾರೆ ಅಂತೇಳಿ ನಡುಗೋದಾ? ದೇವರು ಇದ್ದಾರೆ ಅಂತೇಳಿ ಮರದ ಕಡೆಗೆ ಹೋಗಿ ಅವ್ವಳಾಗಿ ಮರದ ಕೆಳಗೆ ಹೋಗಿ ಕುತ್ಕೊಳ್ಳೋದಾ? ಪರಿಶುದ್ಧವಾದ ಸಂಪೂರ್ಣ ಪ್ರೀತಿ ತುಂಬಿದ ಭಯ, ಪರಿಶುದ್ಧವಾದ ಭಯ, ಪರಿಶುದ್ಧವಾದ ನೀತಿ, ಪರಿಶುದ್ಧವಾದ ವಿಧೇಯತ್ವ, ಅದೇ ದೇವರ ಭಯ. ಎಷ್ಟು ಚೆನ್ನಾಗಿ ಅರ್ಥ ಆಯಿತು? ಈಗ ನನ್ನ ಮಗಳು ಬಂದು ನನ್ನ ಪಾಕೆಟಿಂದ ಪೆನ್ ತೆಗಿತಾಳೆ ಅಂದರೆ ಭಯದಿಂದ ಬರ್ತಾಳ? ಪ್ರೀತಿಯ ಭಯ, ಪ್ರೀತಿ. ಆ ಭಯ ನಮಗೆ ಇರಬೇಕು. ಇವತ್ತು ಇದು ಸಭೆಯಲ್ಲಿ ಇಲ್ಲ. ಈಗ ನಾನು ದೇವರಿಗೆ ಭಯಪಟ್ಟು ನಡೀತಾ ಇದ್ದೇನೆ ಎಂಬುದನ್ನು ಹೇಗೆ ಸ್ಥಾಪಿತಪಡಿಸ್ತೀರಾ? ಹೇಗೆ ನಿರೂಪಿಸ್ತೀರಾ? ಅದು ಸಾಕ್ಷಿ ಹೇಗೆ? ಅದನ್ನು ಹೇಗೆ ರುಜುವಾತು ಪಡಿಸ್ತೀರಾ? ನಾನು ದೇವರಿಗೆ ಭಯಪಟ್ಟು ನಡೀತಾ ಇದ್ದೇನೆ, ಅದನ್ನು ರುಜುವಾತು ಪಡಿಸಬೇಕು. ಹೇಗೆ? ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ನಡೀತಾರೆ ಅವನೇ ದೇವರಿಗೆ ಭಯಪಡ್ತಕ್ಕಂಥವನು. ದೇವರ ಮಾತು, ದೇವರ ವಾಕ್ಯ, ದೇವರ ಶಬ್ದ, ದೇವರ ವಾಕ್ಯ, ದೇವರ ಮಾತಿಗೆ ಯಾರು ವಿಧೇಯರಾಗ್ತಾರೆ ಅವನು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ. ಆಮೇಲೆ ದೇವರ ಮಾತಿಗೆ, ದೇವರ ಶಬ್ದಗೆ ಯಾರು ಅದನ್ನು ವಿಧೇಯರಾಗಿ ಅನುಸರಿಸಿ ನಡೀತಾರೆ ಅವನೇ ದೇವರಿಗೆ ಭಯಪಡ್ತಕ್ಕಂಥವನು. ಅವನ ಜೀವಿತದ ಕೊರತೆಯನ್ನು ದೇವರು ನೀಗಿಸ್ತಾರೆ. ಒಮ್ಮೆ ಒಂದು ದಿನ ಸರ್ವಶಕ್ತನಾದ ದೇವರು ಅಬ್ರಹಾಮನನ್ನು ಭೇಟಿ ಮಾಡ್ತಾರೆ. ಮುಂಜಾನೆ ಬಂದು ಅಬ್ರಹಾಮ್ ಅಂತ ಹೇಳಿ ಕರೀತಾರೆ. ಕರೆದಾಗ ಅಬ್ರಹಾಮ್, ಸ್ವಾಮಿ ಹೇಳಿ ಅಂತ ಹೇಳ್ತಾರೆ. ಏನೋ ಒಳ್ಳೆಯ ಸುದ್ದಿ ಬರ್ಬೋದಂತ ಹೇಳಿ ಅಂತ ನಾವು ಕೇಳ್ತೇವೆ. ಹಾಗೆ ಹೇಳ್ತಾರೆ, ಅಬ್ರಹಾಮ್, ನಿನ್ನ ಪ್ರೀತಿಯ ನೆಚ್ಚಿನ ನಿನ್ನ ಒಂದೇ ಒಂದು ಕಣ್ಮಣಿ ಇದೆಯಲ್ಲ, ಎರಡಿದೆ ಅದು ಬೇರೆ, ನಿನ್ನ ಹೆಚ್ಚಾಗಿ ಪ್ರೀತಿ, ನಿನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸ್ತಕ್ಕಂಥ ನೀನು ಒಬ್ಬನೇ ಮಗನಾದ ಈ ಸಾಕನನ್ನು ಕರೆದುಕೊಂಡು ಮೌರ್ಯ ಬೆಟ್ಟಕ್ಕೆ ಬಂದು ಅವನನ್ನು ನನಗೆ ಏನು ಮಾಡು? ಬಲಿ ಕೊಡು. ಎಂಥ ಮಾತ್ರಿ! ಯಾಕೆ ದೇವರು ಅಬ್ರಹಾಮಿಗೆ ಹೇಳಿದ್ದಾರೆ? ಅವ್ರು ಹೇಳ್ತಾರೆ, ನಿನ್ನ ಮಗನು, ನಿನ್ನ ಪ್ರಿಯನಾದ ಮಗನು, ನಿನ್ನ ಒಬ್ಬನೇ ಮಗನು ಈ ಸಾಕನನ್ನು ಕರೆದುಕೊಂಡು ಮೌರ್ಯ ದೇಶಕ್ಕೆ ಬಾ, ಅವನನ್ನು ಸರ್ವಾಂಗ ಹೋಮ ಮಾಡು. ಹಾಗಾಗಿ ಇವನೇನು ಮಾಡ್ತಾನೆ? ಬೆಳಿಗ್ಗೆ ಎದ್ದು ಮಗನನ್ನು ಕರ್ಕೊಂಡು ಕಟ್ಟಿಗೆಯನ್ನು, ಬೆಂಕಿಯನ್ನು, ಕತ್ತಿಯನ್ನು ಹಾಗೂ ಅವನ ಜೊತೆ 2 ಸಹಾಯ ಮಾಡ್ತಕ್ಕಂಥ ಜನರನ್ನು ಕರ್ಕೊಂಡು ಮೌರ್ಯ ಬೆಟ್ಟಕ್ಕೆ ಹೋದ. 3 ದಿನ ಯಾತ್ರೆ. ಎಷ್ಟು ದಿನ? ಎಲ್ಲರಲ್ಲಿ ಪಕ್ಕದ ಎಷ್ಟು ದಿನ ಯಾತ್ರೆ? 3 ದಿನ ಯಾತ್ರೆ. 3 ದಿನ ಆದಮೇಲೆ ದೇವರು ಗೊತ್ತು ಮಾಡಿದ ಸ್ಥಳ ಬಂದಾಗ 2 ಸಹಾಯ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು, ನೀವು ಇಲ್ಲೇ ಇರ್ರಪ್ಪ, ನಾನು ಮೇಲೆ ಹೋಗಿ ದೇವರನ್ನ ಆರಾಧನೆ ಮಾಡಿ ಬರುತ್ತೇನೆ. ಅವನು ಹೇಳ್ತಕ್ಕಂಥ ಮಾತೇನು? ನಾನು ದೇವರನ್ನ ಆರಾಧನೆ ಮಾಡಿ
22:5 ಆದಿಕಾಂಡ 22:5 ದೇವರಿಗೆ ಇವನಿಗೆ ಗೊತ್ತು, ಮಗನನ್ನ ದಹನ ಬಲಿ ಕೊಡ್ಲಿಕ್ಕೆ, ಮಗನನ್ನ ಬಲಿ ಅರ್ಪಣೆ ಮಾಡಲಿಕ್ಕೆ ಇವನು ಹೋಗ್ತಾ ಇದ್ದಾನೆ. ಆದರೆ ಸರ್ವಾಂಗ ಹೋಮ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆದರೆ ಇವನು ಹೇಳ್ತಕ್ಕಂಥ ಮಾತೇನು, ನಾವು ಹೋಗಿ ಆರಾಧನೆ ಮಾಡಿ ಬರುತ್ತೆ. ಅವನ ವಿಶ್ವಾಸ ನೋಡಿ, ಏನು ಹೇಳ್ತಾರೆ, ಅವನ ನಂಬಿಕೆಯಲ್ಲಿ ಇಲ್ಲದೆ ಇರುವುದನ್ನೇ ಇರುವ ಹಾಗೆ ಮಾಡ್ತಕ್ಕಂಥದ್ದೇ ನಾನು ನೀನು ಆರಾಧನೆ ಮಾಡ್ತಕ್ಕಂಥ ದೇವರು. ಇಲ್ಲದೆ ಇರುವನ್ನ ಇರುವ ಹಾಗೆ, ಅದೇ ನಂಬಿಕೆ. ಸೌಖ್ಯ ಇಲ್ವಾ? ಗುಣವಾದೆ ಯೇಸುವಿನ ನಾಮದಲ್ಲಿ. ನಾನು ಸುಖವಾದೆ, ನನಗೆ ಯಾವ ಕೊರತೆ ಇಲ್ಲ. ಕರ್ತನೇ ನನ್ನ ಕುರುಬನು, ನಾನು ಕೊರತೆ ಪಡೆನು. ನನಗೆ ಕೊರತೆ ಇಲ್ಲ. ಹೇಳಿ ಹೇಳಿ, ಕೊರತೆ ಇಲ್ಲ. ನಾನು ಗುಣವಾದೆ, ನಾನು ಗುಣವಾದೆ. ಹೇಳಿ, ನಾನು ಶ್ರೀಮಂತ. ಹೇಳ್ರಿ, ನೀವೇನು ಹೇಳ್ತೀರಾ ಅದನ್ನ ಹೊಂದ್ಕೊಳ್ತೀರಾ. ವಾಟ್ ಯು ಕನ್ಫೆಸ್ ದಟ್ ಯು ವಿಲ್ ಪೊಸೆಸ್. ಇವನು ಏನು ಹೇಳ್ತಾನೆ, ಅಬ್ರಹಾಮ್, ಹಲ್ಲೆಲೂಯ, ದೇವರು ಆಲ್ರೆಡಿ ಹೇಳಿದ್ದಾರೆ ಏನೇ ನಿಮ್ಮ ಮಗನನ್ನ ಸರ್ವಾಂಗ ಹೋಮ ಮಾಡ್ಬೇಕಂತೇಳಿ. ಆದರೆ ಇವನು ಹೇಳ್ತಾಗ ಅದನ್ನೇ ಬದಲಾಯಿಸ್ತಾನೆ ಮಾತಿನಲ್ಲಿ. ಡಾಕ್ಟ್ರ್ ಹೇಳಿರ್ಬೋದು, ನಿಂದು ಅಷ್ಟೇ, ನೀನು ಕಿಡ್ನಿ ಅಷ್ಟೇ, ನೀನು ರೋಗದಲ್ಲಿ ಡಮಾರ್, ನಿನಗೆ ಚಟ್ಟ ಗ್ಯಾರಂಟಿ. ನಾಳೆ ಚಟ್ಟವನ್ನು ಬದಲಾಯಿಸತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಚಟ್ಟ ಅಲ್ಲ, ನಾವು ಹಟ್ಟ ಕಟ್ತೀವಿ. ಹಟ್ಟದ ಮೇಲೆ ಹಟ್ಟ ಕಟ್ತೀವಿ, ಕರಗಳನ್ನು ತಟ್ಟಿ. ಹಾಗೆ ಹೇಳ್ತೇವೆ, ನಾವು ಹೋಗಿ ಆರಾಧನೆ ಮಾಡಿ ಬರುತ್ತೇವೆ. ಹಾಗೆ ಬರ್ತಾರೆ, ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಬಂದು ಅವನು ಎಲ್ಲವನ್ನ ಮಾಡಿ ದೇವರನ್ನ ಆರಾಧನೆ ಮಾಡ್ತಾನೆ. ಆರಾಧನೆ ಮಾಡಿ ಮಗನನ್ನು ಕರ್ಕೊಂಡೋಗಿ, ಮಗ ಕೇಳ್ತಾನೆ, ಅಪ್ಪ ಕತ್ತಿ ಇದೆ, ಕಟ್ಟಿಗೆ ಇದೆ, ಬೆಂಕಿ ಇದೆ. ಲೈಟ್ ಅಲ್ಲ, ಬೆಂಕಿ. ಲೈಟಿಂಗೆ ಪೆಟ್ರೋಮ್ಯಾಕ್ಸ್ ಲೈಟ್ ಇಟ್ಕೊಂಡ್ಬರ್ತಾರಲ್ಲ ಅದು. ಎಷ್ಟು ಜನ ಹಿಡ್ದಿದ್ದೀರಾ ಗ್ರಾಮದಲ್ಲಿ? ಹಿಡಿದವರು ಹಾಲಲ್ಲೂಯ ರೈಟು. ಬೆಂಕಿ ಇದೆ, ಎಲ್ಲ ಇದೆ. ಅಪ್ಪ ಎಲ್ಲಪ್ಪ ಕುರಿ. ಲೇ ಕುರಿ ದೇವರು ಒದಗಿಸುವನು. ಏನು ಏನು ವಾರ ವಾರ ಆಲೆ ಅಂತ ಹೋಗ್ತಾ ಇದೆಯಾ? ಹಿಂಗಿದೆಯಾ ನೀನು? ನಮ್ಮ ದೇವರು ಒದಗಿಸುವ ದೇವರು, ನಮ್ಮ ದೇವರು ಕೊಡುವ ದೇವರು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ಹೇಳ್ತೀರಾ? ನಮ್ಮ ನೋಡಿ ಹೀಯಾಳಿಸ್ಬೋದು, ನಮ್ಮ ನೋಡಿ ಅವೇಳನ ಮಾತುಗಳನ್ನು ಹೇಳಬಹುದು. ಇದರಿಂದ ಕ್ಷಣ ಮಾತ್ರ ನಿಮಗೆ ದುಃಖ ಆಗ್ಬೋದು. ಆದರೆ ಅವರ ಮುಂದೆ ನಮ್ಮ ದೇವರು ಎಲ್ಲವನ್ನು ಒದಗಿಸುವ ದೇವರು, ನಮ್ಮ ದೇವರು ಕೊಡುವ ದೇವರು. ಕುರಿ ಇಲ್ಲ ಆದ್ರೆ ಪರವಾಗಿಲ್ಲ, ಆ ಕುರಿಯನ್ನು ಉಂಟು ಮಾಡತಕ್ಕ ತಾಕತ್ತು, ಶಕ್ತಿ ನನ್ನ ಕರ್ತನಾದ ಸರ್ವಶಕ್ತನಿಗಿದೆ. ಅವನು ಹೇಳ್ತಾನೆ, ಕರ್ತನು ಒದಗಿಸುವನು. ದೇವರಿಗೆ ಭಯಪಡ್ತಕ್ಕಂಥವನು ಆಧಾರ ಯಾವುದು ಗೊತ್ತಾ? ದೇವರೇ ಅವನಿಗೆ ಆಶ್ರಯ. ಅವನು ಹೇಳ್ತಾನೆ, ದೇವರೇ ನಮಗೆ ಒದಗಿಸುವನು. ನಿಮಗೆ ಯಾವ ಕಷ್ಟದಲ್ಲಿ ಬಂದಿದ್ದೀರಾ? ಯಾವ ದುಃಖದಲ್ಲಿ ಬಂದಿದ್ದೀರಾ? ಯಾವ ನೋವಿನಲ್ಲಿದ್ದೀರಾ? ನಿಮ್ಮ ಅಗತ್ಯಗಳೇನು? ದೇವರು ನನಗೆ ಅದನ್ನು ಕೊಡುವನಂತ ಹೇಳ್ರಿ. ಪಕ್ಕದಲ್ಲಿ ಕೇಳಿ, ದೇವರು ನಮಗೆ ಒದಗಿಸುವನು, ದೇವರು ನಮಗೆ ಕೊಡುವಣ. ಹೀಗೆ ಹೀಗೆ ಮಾತಾಡ್ತಾ ಈ ರೀತಿಯಾದ ಸಕಾರಾತ್ಮಕವಾದ ಪಾಸಿಟಿವ್ ಮಾತುಗಳನ್ನ ಹಾಡ್ತಾ ಬೆಟ್ಟಕ್ಕೆ ಬರ್ತಾರೆ. ಬಂದ ತಕ್ಷಣ ಅಪ್ಪ ಅಬ್ರಹಾಂ ಏನು ಮಾಡ್ತಾನೆ, ಒಂದು ವೇದಿಯನ್ನು ಮಾಡಿ ಅದ ಮೇಲೆ ಕಟ್ಟಿಗೆಗಳನ್ನು ಇಟ್ಟು ಹಟ್ಟಿ ಮಗನನ್ನು ಹಗ್ಗದಿಂದ ಬಂಧಿಸಿ ಅದರ ಮೇಲೆ ಯಜ್ಞವೇದಿಯ ಮೇಲೆ ಮಲಗಿಸ್ತಾನೆ. ಮಲಗಿಸಿ ಕತ್ತಿಯನ್ನು ತೆಗೆದು ಕಡಿಬೇಕಿನ್ನೇನು ತಲೆ ಕಡಿಯುವಾಗ ಆಕಾಶದಿಂದ ಒಂದು ವಾಣಿ ಉಂಟಾಗತ್ತೆ. ಅಬ್ರಹಾಂ ಅಬ್ರಹಾಂ, ನಿನ್ನ ಕೈಯನ್ನು ಹಿಂದೆ ತೆಗೆ, ನಿನ್ನ ಮಗನನ್ನು ನೀನು ಕಡಿಬೇಡ. ಆ ದೂತನು ಅವನಿಗೆ ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂತೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂದು ಈಗ ತೋರಿ ಬಂತು ಎಂದು ಹೇಳಿದನು. ಹೀಗಾದರೆ ಯಾವ ಕಾರ್ಯವನ್ನು ನೋಡಿ ದೇವರು ಅಬ್ರಹಾಮನಿಗೆ ನೀನು ನನ್ನಲ್ಲಿ ಭಯಭಕ್ತಿ ಉಳ್ಳವನಂತ ಹೇಳಿದ್ದು? ದೇವರು ಹೇಳಿದ ಮಾತಿಗೆ ಸಂಪೂರ್ಣವಾಗಿ ಅಬ್ರಹಾಮನು ವಿಧೇಯನಾದ. ನಾವು ಅಷ್ಟೇ ಪ್ರಿಯರೇ, ಇವತ್ತು ಆಲಯಕ್ಕೆ ಬರ್ತಾ ಇದ್ದೇವೆ, ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಿದ್ದೇವೆಯೇ? ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾದಾಗ ಮಾತ್ರ ನೀವು ದೇವರಿಗೆ ಭಯಪಡ್ತಕ್ಕಂಥ ಒಂದು ವಿಶ್ವಾಸಿ, ದೇವರಿಗೆ ಭಯಪಡ್ತಕ್ಕಂಥ ಒಬ್ಬ ಭಕ್ತ, ದೇವರಿಗೆ ಭಯಪಡ್ತಕ್ಕಂಥ ಒಬ್ಬ ಕ್ರೈಸ್ತ. ಹೇಳೋದು ಅರ್ಥ ಆಗ್ತಾ ಇದೆಯಾ? ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಬೇಕಾದರೆ ನಿಮಗೆ ಮೊದಲು ದೇವರ ಭಯ ಬೇಕು.
ಯಾವ ದೇವರ ಭಯ? ಇವತ್ತು ಅಧಿಕಾರಿಯ ಭಯ ಇದೆ, ಸಾಲದ ಭಯ ಇದೆ, ರೋಗದ ಭಯ ಇದೆ, ಡಾಕ್ಟರ್ ಭಯ ಇದೆ, ಫ್ಯಾಕ್ಟ್ರಿಯ ಭಯ ಇದೆ. ಆದರೆ ಯಾವ ಭಯ ಇರಬೇಕು ಅದು ಮನುಷ್ಯನಿಗೆ ಇಲ್ಲ, ಇವತ್ತು ಸಭೆಗೆ ಇಲ್ಲ. ಈ ಭಯ ನಿಮಗೆ ಇರುವುದಾದರೆ, ಈ ಭಯದಲ್ಲಿ ನೀವು ಬಾಳುವುದಾದರೆ, ಈ ಭಯವನ್ನು ನೀವು ಕಲಿತುಕೊಳ್ಳುವುದಾದರೆ, ಖಂಡಿತ ಹೇಳ್ತೇನೆ ಪ್ರಿಯರೇ, ನಿಮ್ಮ ಅಗತ್ಯಗಳನ್ನು ನನ್ನ ಕರ್ತನು ಪೂರೈಸುವಂಥ ದೇವರಾಗಿದ್ದಾರೆ. ಅವನು ಆ ಬೆಟ್ಟಕ್ಕೆ ಹೋಗುವಾಗ, ಸರ್ವಾಂಗ ಹೋಗ ಮಾಡಲಿಕ್ಕೆ ತನ್ನ ಮಗನನ್ನು ಕರೆದುಕೊಂಡು ಹೋಗುವಾಗ, ಬಲಿ ಅರ್ಪಣೆ ಮಾಡಿ ಹೋದಾಗ ಕುರಿ ಇರಲಿಲ್ಲ. ಯಾವಾಗ ಅವನು ವಿಧೇಯನಾದನೋ ತಿರುಗಿ ನೋಡ್ತಾನೆ, ಪೊದೆ ಒಳಗೆ ಕುರಿ. ನಾನು ಒಂದು ಹೇಳ್ತೇನೆ, ಇವತ್ತು ನೀವು ತಿರುಗಿ ಮನೆಗೆ ಹೋಗುವಾಗ, ಇವತ್ತು ನಿಮ್ಮನ್ನು ಅರ್ಪಣೆ ಮಾಡಿ ನಾನು ನನ್ನ ಕುಟುಂಬ ಕರ್ತನಿಗೆ ಭಯಭಕ್ತಿಯಾಗಿ ಜೀವಿಸ್ತಂತ ನೀವು ಹೋಗುವುದಾದರೆ, ಹೋಗ್ತಕ್ಕಂಥ ಮಾರ್ಗದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ನನ್ನ ಕರ್ತನು ನಿನಗೆ ಬೇಕಾದಂಥ ಕುರಿ, ಅದು ಹಣ ಆಗಿರ್ಬೋದು, ಅದು ಮನೆ ಆಗಿರ್ಬೋದು, ಅದು ಆರೋಗ್ಯವಾಗಿರ್ಬೋದು, ಅದು ಬಿಡುಗಡೆ ಆಗಿರ್ಬೋದು, ನನ್ನ ಕರ್ತನು ಕೊಡಲಿಕ್ಕೆ ನಿನಗೆ ಶಕ್ತನಾಗಿದ್ದಾನೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸು. ನಿಮ್ಮನ್ನು ನೀವು ಅರ್ಪಣೆ ಮಾಡುವುದಾದರೆ, ಇಷ್ಟು ದಿನ ಹೇಗಿದ್ರಿ ಬಿಟ್ಬಿಡಿ, ಈ ಹೊಳಗೆ ಬರುವವರೆಗೆ ಹೇಗಿದ್ರಿ ಬಿಟ್ಬಿಡಿ. ಇವತ್ತಿನಿಂದ ನೀವು ನಿಮ್ಮ ಮನೆಯವರು ಇಲ್ಲಿಂದ ಹೋಗ್ತಾ ನಾನು ನನ್ನ ಕುಟುಂಬ ಕರ್ತನಿಗೆ ಭಯಪಡುವ ಕುಟುಂಬ ಬಾಳ್ತೇವೆ ಅಂತೇಳಿ ಒಂದು ಹರಕೆ, ಒಂದು ಚಾಲೆಂಜ್, ಒಂದು ಮಾತು ಕೊಟ್ಟು ಹೊರಡು ಹೋದಾದರೆ, ಏನು ನಿಮ್ಮ ಜೊತೆಗೆ ಇರಲಿಲ್ಲ, ಹೋಗ್ಬೇಕಾದ್ರೆ ಅರ್ಧ ದಾರಿಯಲ್ಲೇನು ನಿಮ್ಮ ಕೆಲಸದಲ್ಲಿ ನಿಮಗೆ ಕುರಿ ಸಿಗತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮ ಕುರಿ ಸಿಗತ್ತೆ, ನಿಮ್ಮ ಬಾಳಿಯಲ್ಲಿ ನಿಮಗೆ ಕುರಿ ಸಿಗತ್ತೆ. ಏನು ಮಾಡಿದ್ರು? ಹೇಗೆ ಕುರಿ ಬಂತು ಇವನಿಗೆ? ದೇವರಿಗೆ ಭಯಭಕ್ತಿಯಿಂದ ಜೀವಿಸಿದ. ಪಕ್ಕದಲ್ಲಿ ಹೇಳಿ, ನಿಮ್ಮ ಕುರಿ ಹಣ ಆಗಿರ್ಬೋದು, ನಿಮ್ಮ ಕುರಿ ಸಮಾಧಾನವಾಗಿರ್ಬೋದು, ನಿಮ್ಮ ಕುರಿ ಆರೋಗ್ಯವಾಗಿರ್ಬೋದು, ನಿಮ್ಮ ಕುರಿ ಮನೆಯೇ ಆಗಿರ್ಬೋದು, ನಿಮ್ಮ ಕುರಿ ಕಾರ್ಯ ಆಗಿರ್ಬೋದು, ನಿಮ್ಮ ಕುರಿ ಏನೇ ಆಗಿರಲಿ, ಖಂಡಿತ ನಿಮಗೆ ದಾರಿಯಲ್ಲಿ ಸಿಗತ್ತೆ, ನಿಮ್ಮ ಕೆಲಸದಲ್ಲಿ ಸಿಗತ್ತೆ, ಲಾಭ ಸಿಗತ್ತೆ. ನನ್ನ ಕರ್ತನ ಅದನ್ನು ಕೊಡುವಂಥ ದೇವರಾಗಿದ್ದಾನೆ. ಎಷ್ಟು ಸಂತೋಷವಾಗಿದ್ದೀರಾ? ಹಾಗೆ ಹೇಳ್ತಾರೆ, ಹಾಗಾದ್ರೆ ಏನು ಮಾಡಬೇಕು? ಭಯಭಕ್ತಿ. ಭಯ ಅಂದರೆ ಏನು? ದೇವರ ಮಾತಿಗೆ ಸಂಪೂರ್ಣವಾಗಿ ವಿಧೇಯರಾಗಿ ನಡೆಯುವುದು. ಒಬ್ಬರೇ ಅಲ್ಲ, ಎಲ್ಲ ಕುಟುಂಬದ ಸದಸ್ಯರೆಲ್ಲ ಒಂದು ತೀರ್ಮಾನ ತಗೊಳ್ಬೇಕು. ಇವತ್ತು ನಾನು ನನ್ನ ಕುಟುಂಬ ದೇವರಿಗೆ ಭಯಭಕ್ತಿಯಾಗಿ ಜೀವಿಸ್ತಕ್ಕಂಥ ಕುಟುಂಬ. ಪ್ರೇರೆ, ಇದು ಒಂದು ಇದ್ದರೆ ಸಾಕು ಪ್ರೇರೆ. ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಕೊರತೆ ಇಲ್ಲದೆ ನನ್ನ ಸರ್ವಶಕ್ತನು ನಿಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಎಷ್ಟು ಜನ ಪ್ರಯತ್ನ ಪಡ್ತೀರಾ? ಪಕ್ಕದಲ್ಲಿ ಹೇಳಿ, ಪ್ರಯತ್ನ ಪಡ್ತೀರಾ? ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 66:2 ಹೇಳ್ತದೆ, ನನ್ನ ವಾಕ್ಯಕ್ಕೆ ನಡುಗುರನ್ನು ನಾನು ದೃಷ್ಟಿಸಿ ನೋಡುತ್ತೇನೆ. 66:2, 66:5 ಯೆಶಾಯ. ನಂಬರ್ 1. ಹೌದು, ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವನೆಂದರೆ ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. ಆಮೆನ್. ದೇವರ ಕಟಾಕ್ಷ ಅಂದ್ರೆ ಏನು? ಕೈ ಮೇಲೆ ಎತ್ತಿರಿ. ಆಶೀರ್ವಾದ ಯಾರ ಮ್ಯಾಗ? ನಿಮ್ಮ ಮ್ಯಾಗ. ಹೆಂಗ್ ಬರ್ತದೆ? ಹೆಂಗ್ರಿ? ಹೆಂಗ್ ಬರ್ತದೆ ಹೇಳ್ರಿ? ದೇವರ ವಾಕ್ಯಕ್ಕೆ ವಿಧೇಯರಾಗಿ. ನಾವೇನ್ ಮಾಡ್ತೀವಿ? ದೇವಾ, ಕಣ್ಣು ಕಾಣಲಿಲ್ವಾ ನಿನ್ಗೆ? ನನ್ನ ಮಗನನ್ನು ಆಶೀರ್ವದಿಸೋಪ. ಏನು ಅಳ್ತೀರಾ? ದೇವರಿಗೆ ಭಯಪಟ್ಟು ಜೀವಿಸ್ರಿ. ನಮ್ಮಪ್ಪ ಸರ್ವಶಕ್ತ ಇರ್ತಕ್ಕಂಥ ಸ್ಥಳದಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸ್ತಾನೆ. ನೀವು ದೇವರಿಗೆ ಭಯಪಡುವುದಾದರೆ ಖಂಡಿತ ನಿಮ್ಮ ಕುರಿ ನಿಮಗೆ ನೋಡುವಾಗ ಏನು ಇಲ್ಲದೆ ಇರ್ಬೋದು. ಇವತ್ತು ಆಶೀರ್ವಾದ ಇಲ್ಲದೆ ಇರ್ಬೋದು, ಹೊಣೆಗೆ ಹೋಗಿರ್ಬೋದು, ವ್ಯಾಪಾರ ಇಲ್ಲದೆ ಇರ್ಬೋದು, ಸಂತೋಷ ಇಲ್ಲದೆ ಇರ್ಬೋದು, ಅದು ಬಂಡೆ ಆಗಿರ್ಬೋದು. ಅದನ್ನು ಬದಲಾಯಿಸಲಿಕ್ಕೆ ನನ್ನ ಕರ್ತನಿಂದ ಸಾಧ್ಯ. ಏನು ಕಾರಣ? ಭಯ ಅಂದ್ರೆ ಏನು? ಇವನು ನನ್ನ ಮಾತಿಗೆ, ಈಗ ನನಗೆ ಗೊತ್ತಾಯ್ತು ನೀನು ನನಗೆ ಭಯಪಡುವನು ಎಂಬುದಾಗಿ. ಯಾವಾಗ? ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ನೀವು ವಿಧೇಯರಾಗಿ ನಡೆದಾಗ. ನಂಬರ್ 1. ನಂಬರ್ 2, ಹೇಗೆ ವಾಕ್ಯ ಹೇಳ್ತದೆ, ಜ್ಞಾನೋಕ್ತಿಗಳು 3:7, ದೇವರಿಗೆ ಭಯಪಡುವವನು ಕೆಟ್ಟದ್ದನ್ನು ತೊರೆದು ಬಿಡುತ್ತಾನಂತೆ. ನೀವು ದೇವರಿಗೆ ಭಯಪಡುವವರ ಕೆಟ್ಟದ್ದನ್ನು ತೊರೆದು ಬಿಡಬೇಕು. ಅಶುದ್ಧವನ್ನು ತೆಗೆದಾಗ. ಓದಮ್ಮ.
ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು. ನನಗೆ ಆರೋಗ್ಯ ಬೇಕು. ಎಲ್ಲಡ್ಕೆ ಬಿಟ್ಬಿಡಿ, ಅಶುದ್ಧವಾದ ನೋಡೋದನ್ನ ಬಿಟ್ಬಿಡಿ. ನೀವು ದೇವರ ಗುಡಿ. ನೀವು ಯಾರು? ನೀನೇ ಆಲಯ. ಯಾರ ಆಲಯ? ಪಕ್ಕದಲ್ಲಿ ಹೇಳಿ, ನೀನೇ ಆಲಯ. ದೇವರಿಗೆ ವಿರುದ್ಧವಾದ ಎಲ್ಲ ಕಾರ್ಯವನ್ನ ಬಿಟ್ಟು ಬಿಡಿ. ಕೆಟ್ಟದ್ದನ್ನ ತೊರೆದು ಬಿಡುವುದೇ. ಏನೋ ಅಶುದ್ಧ ಅಲ್ಲಿದೆ, ಏನ್ ಮಾಡ್ತೀರಾ? ಚಿಚಿ ಅಂತೀರಾ ಅಲ್ವಾ? ಅಕಸ್ಮಾತಾಗಿ ಏನೋ ಹೋಗ್ತಾ ಸಗಣಿಗೆ ಶೂಗೆ ಹಾಕ್ಬೇಕು ಏನಂತೀರಾ? ಅದೇ ರೀತಿ ಕರ್ತನಿಗೆ ವಿರುದ್ಧವಾದದಕ್ಕೆ ಚೇಚೆ ಮಾಡಿದರೆ ಕರ್ತನ ನಿನ್ನ ಉನ್ನತಿ ಅನುಗ್ರಹಿಸಿ ನಡೆಸುವಂಥ ದೇವರ. ಹೋಗ್ತಾ ಇರ್ತೀರಾ, ಯಾವುದೋ ಫಿಲಮ್ ಪೋಸ್ಟ್ ಇರ್ತದೆ, ಆಮೇಲೆ ಏನೋ ಶುದ್ಧವಾದ ಅರ್ಧ ಪರ್ದೆ ಇಲ್ಲಿ ಇರತ್ತೆ. ಕನ್ನಡ ಅರ್ಥ ಆಯ್ತಲ್ಲ? ಎಷ್ಟು ನನಗೆ ಅರ್ಥ ಆಯ್ತು? ರೈಟ್, ಸ್ವಲ್ಪ ಕ್ವಿಕ್ಕಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು ಕೆಲವೊಂದು ವಿಷಯಗಳು. ರೈಟ್, ಅದನ್ನು ಒಂದ್ಸತಿ ನೋಡಿದ್ರೆ ಪಾಪ ಆಗಲ್ಲ, ಇನ್ನೊಂದ್ಸತಿ ದುರ್ಗುಟ್ಟು ನೋಡಿದ್ರೆ ನಿನಗೆ ದೇವ್ರ ಭಯ ಇಲ್ಲ ಅಂತ. ಇನ್ನೊಂದ್ಸತಿ ಟಿವಿ ನೋಡ್ತಾ ಇರ್ತೀವಿ, ನ್ಯೂಸ್ ನೋಡ್ತೇವೆ, ಹೌದು, ಯಾರು ಬಂದರು, ಯಾರು ಹೋದ್ರು, ಯಾರು ಕಿದಾಡ್ಕೊಂಡು ನಾವು ನೋಡ್ಬೇಕಾಗತ್ತೆ. ಸಂವಿಧಾನದಲ್ಲಿ ಏನು ನಡೀತಿದೆ ಅಂತೇಳಿ ಅದು ನೋಡ್ಬೇಕು. ಅಡ್ವರ್ಟೈಸ್ ಬರ್ತದೆ, ಅಲ್ಲೆಲ್ಲೋ ಅರ್ಧ ಬಂದು ಹೆಂಗೆ ಅಂತದೆ. ನೀವೇನು ಮಾಡಬೇಕು? ಆಫ್ ಮಾಡಬೇಕು. ನೆಟ್ ನೋಡ್ಬೇಕಾಗತ್ತೆ. ಫೋನಲ್ಲಿ ನೆಟ್ ಏನೋ ವಿಷಯಗಳ ಕಾರ್ಯ ಇರ್ತದೆ, ನೋಡ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೇಕಾದ್ರೆ ಏನೊಂದುಂಟು, ಹಲೋ, ನೀವೇನು ಬೇಡಬೇಕು, ಎಕ್ಸ್ ಅಂತ ಇರ್ತಾ, ಅದನ್ನು ಒತ್ತಬೇಕು. ನೀನು ಓಕೆ ಅಂದರೆ ಡಮ. ಹಾಗಾದ್ರೆ ದೇವರ ಭಯ ಇರ್ತಕ್ಕಂಥವನು ಏನಂತಾರೆ? ಪಾಪವನ್ನ ನಿರಾಕರಿಸ್ತಾನೆ, ಕೆಟ್ಟದ್ದನ್ನ ತೊರೆದು ಬಿಡತಕ್ಕಂಥವನು ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ ಆಗಿದ್ದಾನೆ. ಇನ್ನೊಂದು ವಾಕ್ಯ ಓದುವ, ಜ್ಞಾನಯುಕ್ತಗಳು 8:13, 8:13, 14, 2, 16, 6. ಈಗ 8:13 ಓದುವ. ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಯೆಹೋವನ ಭಯವು ಪಾಪ ದ್ವೇಷವನ್ನು. ದೇಶ ಸಹೋದರ ಮಧ್ಯೆ ಆ ದ್ವೇಷ ಅಲ್ಲ ರೀ. ಯಾವ ದ್ವೇಷ ಇದು? ಪಾಪದ ದ್ವೇಷ. ಯಾವ ದ್ವೇಷ? ಪಕ್ಕದಲ್ಲಿ ಹೇಳ್ರಿ, ಯಾವ ದ್ವೇಷ? ಈ ಪಾಪ ನೋಡಿದ್ರೆ ನಮ್ಗೆ ಏನ್ ಬೇಕು? ಅಯ್ಯೋ, ಇದು ಬೇಡ, ಬೇಡವೇ ಬೇಡ. ಆಮೇ ಪಾಪದ ದ್ವೇಷ, ಪಾಪದ ಮೇಲೆ ಒಂದು ದ್ವೇಷ. ಆಮೇಲೆ ಕೆಳಗಡೆ ಗರ್ವದ ಮೇಲೆ ಒಂದು ದ್ವೇಷ. ಓದಮ್ಮ. ಗರ್ವದ ಮೇಲೆ ಒಂದು ದ್ವೇಷ, ಅಹಂಭಾವ, ಬಿಂಕ, ಅದರ ಮೇಲೆ ಒಂದು ದ್ವೇಷ, ದುರ್ಮಾರ್ಗತನದ ಮೇಲೆ ಒಂದು ದ್ವೇಷ, ಕುಟಿಲ ಭಾಷಣ, ಇವುಗಳನ್ನು ಹಾಗೆ ಮಾಡುತ್ತೇನೆ. ಇವುಗಳ ಮೇಹನ ದೇವರಿಗೆ ಭಯಪಡ್ತಕ್ಕಂಥ ಎಲ್ಲವನ್ನ ತೊರೆದು ಬಿಡುತ್ತಾನೆ. ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ. ಮನುಷ್ಯನು ಮಾತಾಡ್ತಕ್ಕಂಥ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪಿನ ದಿನದಂದು ನಾವು ಲೆಕ್ಕ ಕೊಡಬೇಕು ಪ್ರಿಯರೇ. ಹಾಗಾದ್ರೆ ದೇವರಿಗೆ ಭಯಪಡ್ತಕ್ಕಂಥವನ್ನು, ಕೆಟ್ಟದ್ದನ್ನ, ಅಶುದ್ಧವಾದದ್ದನ್ನ, ದೇವರಿಗೆ ಇಷ್ಟವಲ್ಲದನ್ನ, ಪ್ರಿಯವಿಲ್ಲದೆ ಇರತಕ್ಕಂಥದ್ದನ್ನ ತೊರೆದು ಬಿಡುತ್ತಾನೆ, ನಿರಾಕರಿಸ್ತಾನೆ, ಬಿಟ್ಟು ಬಿಡ್ತಾನೆ, ಬೇಡ ಅಂತ ಹೇಳ್ತಾನೆ. ಅವನೇ ದೇವರಿಗೆ ಭಯಪಡ್ತಕ್ಕಂಥ ವ್ಯಕ್ತಿ. ಜೋಸಫ್. ಯಾರು ಜೋಸಫ್? ನಾನಲ್ಲ, ಹಳೆ ಒಡಂಬಡಿಕೆ ಜೋಸಫ್. ಆ ಜೋಸಫ್ ಏನ್ ಮಾಡ್ತಾನೆ? ಜೋಸಫ್ನ ಒಂದು ಅರಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮೇಡಮ್, ಜೋಸಫ್ ಪಾಪ ಅಂತೇಳಿ ಪಾಪಕ್ಕೆ ಆಹ್ವಾನ ಮಾಡಿದಾಗ ಇವನೇನ್ ಮಾಡ್ದ? ಮೇಡಮ್, ನಿಮಗೊಂದು ಸಲೀಟು, ನಿಮ್ಮ ಕೆಲಸಕ್ಕೊಂದು ಸಲೀಟ್ ತಗೊಳ್ಳಿ, ನನ್ನ ಕೋಟು. ಓಡೋದ. ಇದು ನೀವು ಕೊಟ್ಟಿದ್ದ ಸಂಬಳನ? ಇದು ನೀವು ಕೊಟ್ಟಿದ್ದು ಬಟ್ಟೆನಾ? ನಿಮ್ಮ ಬಟ್ಟೆ ಆಯ್ತು, ನಿಮ್ದಾಯ್ತು, ತಗೊಳ್ಳಿ, ಜಾನಸ್ ಬಿಟ್ರೆ ಸಾಕಂತ ಓಡೋದ. ಇದೇ ಪಾಪಕ್ಕೆ ದ್ವೇಷ. ಇವನನ್ನ ದೇಶ ಆಶೀರ್ವದಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಜೀವಿತದಲ್ಲಿ ನಾವು ಇರ್ತಕ್ಕಂಥದ್ದು ಪಾಪದ ಲೋಕದಲ್ಲಿ ನಾವು ಪರಿಶುದ್ಧವಾಗಿ ಜೀವಿಸಬೇಕು. ನಾವಿರೋದು ಪಾಪದ ಲೋಕ. ಮನೆಯೊಳಗೆ ಪೇಪರಲ್ಲೇ ಪಾಪ ಬರ್ತದೆ, ಟಿವಿಯಲ್ಲೇ ಪಾಪ ಬರ್ತದೆ, ಮೊಬೈಲಲ್ಲೇ ಎಲ್ಲ ಬರ್ತದೆ. ಯಾವುದು ನಮ್ಮ ಸುತ್ತಮುತ್ತಲಿದ್ದರೂ ದೇವರ ಭಯ ನಮಗಿರುವುದಾದರೆ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಾಧ್ಯ. ಹಾಗಾದರೆ ಜೋಸಫ್ ಹೇಳ್ತಾನೆ, ಅವನ ಅಣ್ಣ ತಮ್ಮಿದ್ರು ಅವನನ್ನ ಅಂಗಿಯನ್ನು ತೆಗೆದು ಗುಂಡಿಗೆ ಹಾಕಿ 20 ರೂಪಾಯಿಗೆ ಮಾರಿ ಅವನನ್ನು ಏನು ಮಾಡಿದ್ರು? ಅವಮಾನ ಪಡಿಸಿದ್ರು. ಒಂದಿನ ಬಂತು, ಊಟಕ್ಕಿಲ್ದೆ ಬಂದಾಗ ಎಲ್ಲ ಬಂದು ನಿಂತಿದ್ದಾರೆ. ಆಗ ಅವನಿಗೆ ಹೆದರಿಕೆ, ಅಣ್ಣನಿಗೆ, ಅವ್ರಿಗೆಲ್ಲರಿಗೂ ಹೆದರಿಕೆ. ಏನಂತೇಳಿ? ಇವನ್ನೆಲ್ಲ ನಮಗೆ ಸೇಡು ತೀರಿಸ್ಕೊಂಡ್ಬಿಡ್ತಾನೆ ಅಂತೇಳಿ. ಆದರೆ ಯೋಸೆಫ್ ಏನಂತಾನೆ ಗೊತ್ತಾ? ನಾನು ದೇವರಿಗೆ ಹೆದರಿ ನಡೆಯುವ ಮಗ, ನಾನು ಸೇಡು ತೀರಿಸಲ್ಲ. ಯಾರು ಏನೇ ಹೇಳಲಿ, ಯಾರೇನೇ ಮಾಡಲಿ, ನೀವು ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ. ಪಕ್ಕದಲ್ಲಿ ಹೇಳಿ, ನೀವು ಮಾಡಿದ್ದೆಲ್ಲ ಒಳ್ಳೆಯದಕ್ಕೆ. ನಿಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳನ್ನು
ದೇವರ ನಾಮದಲ್ಲಿ ಹಿತಕ್ಕೋಸ್ಕರನೇ ಅಂತ ತಗೊಂಡ್ರೆ ಅದು ನಿಮಗೆ ಆಶೀರ್ವಾದವಾಗಿ ಬದಲಾಗತ್ತೆ. ಕರಗಳನ್ನ ತಟ್ಟಿ, ಏನೇ ಬರಲಿ ಒಳ್ಳೇದಕ್ಕೆ ಏನು ಬರಬೇಕು, ಏನೇ ಆಗಲಿ, ಊಟ ಇಲ್ವಾ ನೋ ಪ್ರಾಬ್ಲಮ್, ಕೆಲಸ ಇಲ್ವಾ ನೋ ಪ್ರಾಬ್ಲಮ್, ಕರಗಳ ತಟ್ಟಿ ಕತ್ರ ಮಹಿಮೆಪಡಿಸ್ರಿ. ಹಾಗಾಗಿ ನಿರಾಕರಿಸು. ಆಮೇಲೆ ಜೋಸಫನು ನಿರಾಕರಿಸಿದ, ಅದನ್ನು ಬೇಡ ಅಂತ ಹೇಳಿದ. ಆಮೇಲೆ ಒಂದು, ದೇವರ ವಾಕ್ಯಕ್ಕೆ ವಿಧೇಯನಾಗೋನು, ದೇವರಿಗೆ ಭಯಪಡ್ತಕ್ಕಂಥವನು. ಎರಡನೆಯದು, ಪಾಪವನ್ನು, ಅಶುದ್ಧವನ್ನು, ಅನೀತಿಯನ್ನು, ಅನ್ಯಾಯವನ್ನು ನಿರಾಕರಿಸ್ತಕ್ಕಂಥವನು, ದೇವರಿಗೆ ಭಯಪಡ್ತಕ್ಕಂಥವನು. ಎರಡು. ಮೂರನೆಯದು, ದೇವ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಬಾರದು, ಪರಿಶುದ್ಧವಂತನನ್ನು ಮುಟ್ಟಕೂಡದು. ಕೀರ್ತನೆ 105:15 ವಾಕ್ಯ ಹೇಳ್ತದೆ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು. ಹಲೋ, ಓದಿ ನೋಡುವ. ಕೀರ್ತನೆ 105:15. ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದನು. ಪ್ರತಿಯೊಬ್ಬ ವಿಶ್ವಾಸಿ ಕೂಡ ದೇವರನ್ನು ಅಭಿಷೇಕ ಹೊಂದಿದ್ದಾನೆ. ಆಮೇನ್. ಪಕ್ಕದಲ್ಲಿ ಕೇಳಿ, ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾರೆ. ಯಾವ ವಿಶ್ವಾಸಿ ಯಾರನ್ನು ಮುಟ್ಟಬಾರ್ದು. ಎಲ್ಲಿ ಪಾಸ್ಟರ್, ನಾವು ವಾರಕ್ಕೆ ಒಂದ್ಸತಿ ಬರ್ತೀವಿ ಅಷ್ಟೇ, ನಾವು ಮುಟ್ಟೋದಿಲ್ಲ. ನಿನ್ನ ನಾಲಿಗೆಯಿಂದ ಮುಟ್ಟಬೇಡ ಯಾರನ್ನ. ನಾಲಿಗೆ ಇದ್ದವರಲ್ಲ ಆಮೆ, ನಿನ್ನ ನಾಲಿಗೆಯಿಂದ ಅವ್ರ ಕುರಿತು ಮಾತಾಡಬೇಡ, ಒಳ್ಳೆಯದನ್ನು ಮಾತಾಡು, ಆಶೀರ್ವದಿಸತ್ತೆ. ಯಾವುದೇ ಕೆಟ್ಟದ್ದನ್ನು ಇನ್ನೊಬ್ಬರನ್ನು ಕುರಿತು, ಇನ್ನೊಬ್ಬರ ಮನೆಯನ್ನು ಕುರಿತು, ನಾವು ಗಾಡಿಯಲ್ಲಿ ಹೋಗ್ಬೇಕ, ಬಸ್ಸಲ್ಲಿ ಬರಬೇಕ, ಮನೆಯಲ್ಲಿ ಕುಂತಾಗ ಅವ್ರು ಹಂಗೆ ಇವ್ರು ಹೆಂಗೆ, ಅವ್ರು ಹಂಗೆ ಇವ್ ಹಿಂಗೆ ಮಾತಾಡಬೇಡ. ಶಟ್ ಅಪ್. ಹಲೋ, ಇದ್ದೀರಾ? ಇದ್ರೆ ಒಂದು ಅಲ್ಲೇಲೂಯ. ಯಾರು ಇಲ್ವಾ? ಸುಮ್ಮನೆ ಇರೋ. ಆಮೇಲೆ ಮಾತಳಿಗೆ ಪಾಪ ತಪ್ಪದಂತ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕಾಗಿ ಸ್ವಲ್ಪ ಬೀಗ ಹಾಕ್ಬಿಡ್ರಿ, ಪರಿಶುದ್ಧವಾಗಿ ಕಾಪಾಡ್ರಿ. ಯಾಕಂದರೆ ಪ್ರತಿಯೊಂದು ಮಾತಿಗೂ ನಾವು ಲೆಕ್ಕ ಕೊಡಬೇಕಾಗತ್ತೆ. ಯಾರನ್ನು ಕುರಿತು ಮಾತಾಡಬೇಡ. ದಾವೀದ ಅಭಿಷೇಕ ಹೊಂದಿದ್ದಾನೆ, ಸೌಲನು ಅಭಿಷೇಕ ಹೊಂದಿದ್ದಾನೆ. ಇಬ್ಬರು ಅಭಿಷೇಕ ಹೊಂದಿದವರೇ. ಇಲ್ಲಿ ಸೌಲ್ ರಾಜ ದಾವೀದನನ್ನು ಕೊಲ್ಲಲಿಕ್ಕೆ ಅನೇಕ ಬಾರಿ ಪ್ರಯತ್ನ ಮಾಡ್ದ. ಇದ್ದೀರಾ? ಅನೇಕ ಸಾರಿ ಈಟಿ ಹಾಕ್ದ, ರೈಟಾ? ಇಲ್ಲಿಂದ ಅಂತ ಗ್ರೀಟ್ ಹೊಡೆದ, ಆದರೆ ಸರ್ವಶಕ್ತನ ಪವರ್ ಗೋಡೆಗೆ ಹೋಗಿ ಸಿಕ್ಕಿತು. ಇದೇ ರೀತಿ ದಾವೀದ ತಪ್ಪಿಸ್ಕೊಂಡ. ಒಮ್ಮೆ ಜನಗಳನ್ನು ಕಳಿಸಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ, ಆಗಲೂ ದೇವರು ತಪ್ಪಿಸೋದು. ಕೊನೆಗೆ ಹೇಗಾದರೂ ಮಾಡಿ ಈ ದಾವೀದನಿಗೆ ಒಂದು ಗತಿ ಕಾಣಿಸ್ಬೇಕಂತೇಳಿ ಒಂದು ತೀರ್ಮಾನಕ್ಕೆ ಬಂದ ಸೌಲ್ ರಾಜ. ಅವನು ಅಭಿಷೇಕ ಹೊಂದಿದ್ದಾನೆ, ಇವನು ಅಭಿಷೇಕ ಹೊಂದಿದ್ದಾನೆ. ಇಬ್ಬರಿಗೂ ಅಭಿಷೇಕ ಮಾಡಿದವರು ಒಬ್ಬರೇ, ಸಾಮುವೇಲ. ಹಲೋ, ಈಗ ಇದಕ್ಕೆ ಹೆದರಿ ದಾವೀದ ಅರಣ್ಯದಲ್ಲಿ ಇರ್ತಾನೆ, ಓಡೋಗಿರ್ತಾನೆ. ಬೇಡಪ್ಪ, ಈ ಅಭಿಷೇಕ ಮಾತು ಬೇಡ, ಏನು ಬೇಡ, ದೇವರೇ ನೋಡ್ಕೊಳ್ಳಿ ಅಂತೇಳಿ ಅರಣ್ಯದಲ್ಲಿದ್ದಾಗ ಈ ಸೌಲ್ ರಾಜ ತನ್ನ ಜೊತೆ ಬಲಶಾಲಿ ಇರ್ತಕ್ಕಂಥ ಶಕ್ತಿಶಾಲಿ ಬುದ್ಧಿವಂತರು, ಆಮೇಲೆ ಒಳ್ಳೆ ಬಾಡಿ ಬಿಲ್ಡರ್ನ ಕರ್ಕೊಂಡು ದಾವೀದನ ಕೊಲ್ಲಿಕ್ಕೆ ಹೋಗ್ತಾನೆ. ಕೊಲ್ಲಿಕ್ಕೆ ಹೋದಾಗ ಹುಡುಕ್ ನೋಡ್ತಾ ಎಲ್ಲಿ ಸಿಗಲ್ಲ, ಟೈರ್ಡ್ ಆಗಿರತ್ತೆ. ಟೈರ್ಡ್ ಆದಾಗ ನಮ್ಮ ಸೌಲ್ ರಾಜ ರೆಸ್ಟ್ ರೂಮ್ಗೆ ಹೋಗ್ತಾನೆ, ಶೌಚಾಲಯಕ್ಕೆ ಹೋಗ್ತಾನೆ. ಆಮೇಲೆ ಏನು ರೂಮು? ರೆಸ್ಟ್ ರೂಮ್ಗೆ ಹೋಗ್ತಾನೆ. ರೆಸ್ಟ್ ರೂಮ್ ಒಳಗಡೆ ಕೂತಿರ್ತಾನೆ. ಇವನು ಜನ ಕಾಯೋರೆಲ್ಲ ಆ ಕಡೆ ಕಾಯ್ತಾ ಇರ್ತಾರೆ, ಇವನು ಬಟ್ಟೆ ನೀಲಿ ಇಟ್ಟಿರ್ತಾರೆ. ಆಗ ಈ ದಾವೀದನ ಜೊತೆ ಶಿಷ್ಯರು ಇರ್ತಾರೆ. ಅವ್ರು ಹೇಳ್ತಾರೆ, ಬಾಸ್, ಇದೇ ಚಾನ್ಸು, ನಿಮಗೆ ದೇವರು ಹೇಳಿದ ವಾಗ್ದಾನ ನೆರವೇರುತ್ತೆ, ನಿನ್ನ ಶತ್ರುಗಳನ್ನು ಹೊಂಡಿಸ್ತೀಯಾ, ನಿನ್ನ ಶತ್ರುಗಳನ್ನ ಪಾದ ಪೀಠಕ್ಕೆ ಹಾಕ್ತೀನಿ ಅಂತ ಹೇಳಿ ಬಂದ್ಬಿಡ್ತು ಬಾಸ್, ಹೇಳಿ ಹ್ಞೂ